ಶ್ರೀಗುರುಭ್ಯೋ ನಮಃ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸೋಮವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಹಿಮವಂತ ಋತು ಮಾರ್ಗೀಶರ ಮಾಸೆ ಕೃಷ್ಣ ಪಕ್ಷೆ ಗತಶಾಲಿ 1946 ಗತಕಲಿ 5125 ದಿನಾನಿ ಸೋಮವಾಸರದಲ್ಲಿ. ಇವತ್ತಿನ ತಿಥಿ ಅಷ್ಟಮಿ. ಇವತ್ತಿನ ನಕ್ಷತ್ರೆ ಉತ್ತರ ಪಾಲ್ಗುಣಿ ನಕ್ಷತ್ರೆ. ಇವತ್ತಿನ ಸೋಮವಾಸರದ ದಿನ ವಿಶೇಷ ಕಾಲಭೈರವೇಶ್ವರ ಅಷ್ಟಮಿ. ಇವತ್ತು ಭೈರವರಲ್ಲಿ ಒಂದಷ್ಟು ವಿಶೇಷವಾದಂತಹ ಅಷ್ಟಮಿ ಬರುವಂಥದ್ದು. ಶಿವನ ಅನುಗ್ರಹ ಪ್ರತಿ ಮನುಕುಲಕ್ಕೆ, ಪ್ರಾಣಿಗಳಿಗೆ, ಪ್ರಕೃತಿಗಳಿಗೆ ಒಳಿತಾಗ್ಲಿ. ಸೋಮವಾಸರದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ತುಂಬಾ ಉತ್ಸಾಹ ಭರಿತರಾಗಿರುವಂತಹ ದಿನಮಾನವಾಗಿರುತ್ತೆ. ತಾಳ್ಮೆಯಿಂದ ಕೆಲಸಗಳನ್ನು ಮಾಡಬೇಕಾಗಿರುತ್ತೆ. ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ಪಡೆಯುವಂತ ಒಂದಿಷ್ಟು ನಿಮಗೆ ದೊರಕುವಂಥದ್ದು. ನಿಮ್ಮ ಬುದ್ಧಿವಂತಿಕೆಯಿಂದ ನಿಮ್ಮನ್ನು ಜನ ಮೆಚ್ಚುವಂಥದ್ದಾಗಿರುತ್ತೆ. ಗೌರವ ಸ್ಥಾನಮಾನಗಳು ಲಭಿಸುವುದು ಒಳಿತಾಗಿರುತ್ತೆ. ಜೊತೆಗೆ ಅದನ್ನ ನೀವು ಉತ್ಸಾಹಭರಿತವಾಗಿ ಸ್ವೀಕಾರ ಮಾಡಿ ನೀವು ಅದೇ ರೀತಿ ಹೋದರೆ ತುಂಬಾ ಗೌರವಮಾನಗಳು ದೊರಕುವಂತ ದಿನಮಾನ ಅಂತಾನೆ ಹೇಳಬಹುದು. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ಭೈರವ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯವರಿಗೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡುವಂತ ದಿನಮಾನ. ಒಂದಿಷ್ಟು ಅಗತ್ಯ ವಿಷಯಗಳಿಗೆ ಗಮನ ಕೊಡಬೇಕಾಗಿರುತ್ತೆ. ಸಮಸ್ಯೆಗಳಿಗೆ ಒಂದಿಷ್ಟು ನೀವೇ ಸಿಕ್ಕಾಕೊಳ್ಳುವಂಥದ್ದು. ಉದ್ಯೋಗ ಸ್ಥಳದಲ್ಲಿ ಹೆಚ್ಚಿನ ಅವಕಾಶಗಳು ದೊರೆಯುವಂಥದ್ದು. ವ್ಯಾಪಾರ ಕ್ಷೇತ್ರದಲ್ಲಿ ಭಾರಿ ಲಾಭ ನೋಡುವಂಥದ್ದು. ಹೈನುಗಾರಿಕೆಯವರಿಗೆ ವಿಶೇಷ ಲಾಭ ಅಂತಾನೆ ಹೇಳುವಂಥದ್ದು. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಹಸಿರು, ಪರಿಹಾರವಾಗಿ ಶಿವ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯವರಿಗೆ ಭಾರಿ ಪ್ರಮಾಣದ ವ್ಯಾಪಾರ ಒಪ್ಪಂದ ಆಗುವಂತ ಸಾಧ್ಯತೆಗಳು ಇರುತ್ತೆ. ಉದ್ಯೋಗ ಸ್ಥಳದಲ್ಲಿರುವಂತವರಿಗೆ, ಕಾಂಟ್ರಾಕ್ಟ್ದಾರಗಳಿಗೆ, ಮತ್ತೆ ಗುತ್ತಿಗೆದಾರಗಳು, ಸಣ್ಣ ಪುಟ್ಟ ಗುಡಿ ಕೈಗಾರಿಕೆ ಮಾಡುವಂತವರಿಗೆ ಹೊಸ ಪರಿಚಯಗಳ ಜೊತೆಗೆ, ಹೊಸ ವ್ಯಕ್ತಿಗಳ ಜೊತೆಗೆ ನಿಮ್ಮ ಸ್ಥಾನಮಾನಗಳು ಭದ್ರವಾಗುವಂತದ್ದಾಗಿರುತ್ತೆ. ಜೊತೆಗೆ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುವಂಥದ್ದು. ನೂತನ ಕೆಲಸಗಳಲ್ಲಿ ಶುಭ ಕಾಲ ಅಂತಾನೆ ಹೇಳುವಂಥದ್ದು. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಕೇಸರಿ, ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿಯವರಿಗೆ ಹೊಸ ಕೆಲಸಗಳನ್ನು ಪ್ರಾರಂಭಿಸುವಂತಹ ಒಂದಿಷ್ಟು ಶುಭ ಕಾಲ ಆಗಿರುತ್ತೆ. ಅದರಲ್ಲಿ ಒತ್ತಡಗಳು ಕಡಿಮೆ ಇರುವಂತದ್ದು. ಹಳೆಯ ಯೋಜನೆಗಳನ್ನು ಪೂರೈಸುವಂತಹ ಶುಭ ಕಾಲ. ವ್ಯಾಪಾರ ಕ್ಷೇತ್ರದವರಿಗೆ ಭಾರಿ ಲಾಭವಾಗಿರುತ್ತೆ. ರಿಯಲ್ ಎಸ್ಟೇಟ್ ಮಾಡುವಂತವರಿಗೆ, ವೈದ್ಯಕೀಯರಿಗೆ, ಗುತ್ತಿಗೆದಾರರಿಗೆ ಎಚ್ಚರಿಕೆಯಿಂದಿರತಕ್ಕದ್ದು. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ನಂಜುಂಡೇಶ್ವರನ ಆರಾಧನೆ ಒಳಿತು. ಮುಂದಿನ ರಾಶಿ ಸಿಂಹ. ಸಿಂಹರಾಶಿಯವರಿಗೆ ಇಡೀ ಈ ದಿವಸದಲ್ಲಿ ಲಾಭದಾಯಕವಾಗಿರುವಂಥದ್ದು. ಕೆಲಸದ ಸ್ಥಳಗಳಲ್ಲಿ ವಾತಾವರಣಗಳು ಶುಭವಾಗಿರುವಂಥದ್ದು. ಹೊಸ ಆಲೋಚನೆಗಳು ನಿಮಗೆ ಮೂಡುವಂಥದ್ದು. ಮನಸ್ಸುಗಳು ಹೊಸ ಪ್ರಯತ್ನಗಳಿಗೆ ಪಡೆಯುವಂಥದ್ದಾಗಿರುತ್ತೆ. ಎಲ್ಲಾ ಕೆಲಸಗಳು ಪ್ರಾಮಾಣಿಕವಾಗಿ ಮಾಡಿದ್ದೇ ಆದಲ್ಲಿ ನೀವು ಋಣಮುಕ್ತರಾಗಿರುವಂಥ ದಿನಮಾನವಾಗಿರುತ್ತೆ. ಆರೋಗ್ಯದ ಕಡೆ ಅತಿ ಎಚ್ಚರಿಕೆಯಾಗಿರಬೇಕು. ಸಿಂಹರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ನೀಲಿ, ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯವರಿಗೆ ಬಹುದಿನಗಳಿಂದ ಇದ್ದಂತಹ ಸಮಸ್ಯೆಗಳು ಪರಿಹಾರ ಆಗುವಂಥದ್ದು. ವ್ಯಾಪಾರ ಕ್ಷೇತ್ರಗಳಲ್ಲಿ ದೊಡ್ಡ ಪ್ರಮಾಣದ ಲಾಭವನ್ನು ಗಳಿಸುವಂತ ದಿನಮಾನ. ಸಂಗಾತಿ ಕಡೆಯಿಂದ ಶುಭ ಸುದ್ದಿಯನ್ನು ಸಹ ಕೇಳಿ ಪಡೆಯುವಿರುವೆ. ಪಿತ್ರಾರ್ಜಿತ ಆಸ್ತಿಗಳಿಗೆ ನಿಮಗೆ ಉದ್ಯೋಗ ಸ್ಥಳಗಳಲ್ಲಿ ಎರಡರಲ್ಲೂ ಹೊಸ ಪ್ರಶಂಸೆಗಳು, ಹೊಸ ಆದಾಯಗಳು ಮೂಡುವಂಥದ್ದು. ಸಹೋದ್ಯೋಗಿಗಳಿಂದ ಪೂರ್ಣ ಸಹಕಾರ ಕೂಡ ನಿಮಗೆ ಸಿಗುವಂಥದ್ದು. ದೈವಗಳ ಬಲ ನಿಮ್ಮ ಜೊತೆ ಇರುವಂತಹ ದಿನಮಾನವಾಗಿರುತ್ತೆ. ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಹಸಿರು, ಪರಿಹಾರವಾಗಿ ನವಗ್ರಹಗಳ ಆರಾಧನೆ ಒಳಿತು. ಮುಂದಿನ ರಾಶಿ ತುಲಾ. ತುಲಾ ರಾಶಿಯವರಿಗೆ ದಿನದ ಆರಂಭದಲ್ಲಿ ಅತ್ಯಂತ ಆರ್ಥಿಕವಾಗಿ ಒಂದಿಷ್ಟು ಶುಭ ಫಲಗಳನ್ನು ನೋಡುವಂಥದ್ದು. ವೃತ್ತಿಯಲ್ಲಿ ಒಂದಿಷ್ಟು ವಿಶೇಷವಾದ ಫಲಗಳನ್ನು ನೋಡುವಂಥದ್ದು. ಉದ್ಯೋಗಸ್ಥರಿಗೆ ನಿಮಗೆ ಒಂದಿಷ್ಟು ಅವಕಾಶಗಳು ಸಿಗುವಂಥದ್ದು. ಕೆಲಸ ಕಾರ್ಯಗಳಲ್ಲಿ ಸರಿಯಾದ ಸಮಯಕ್ಕೆ ನೀವು ಮಾಡಿ ಮುಗಿಸುವಂತಹ ಪ್ರಾಂಪ್ಟ್ ಕೆಲಸಗಳನ್ನು ಮಾಡಿರ್ತೀರಿ.
ಪುಣ್ಯಕ್ಷೇತ್ರಗಳಲ್ಲಿ ದರ್ಶನಕ್ಕೆ ಹೋಗುವಂತಹ ತಯಾರಿ ಕೂಡ ಆಗುವಂಥದ್ದು. ನಿಮ್ಮದೊಂದು ಸಮಸ್ಯೆಗಳಲ್ಲಿ ದುಂದು ವೆಚ್ಚವಾಗಿ ಖರ್ಚನ್ನು ಮಾಡುವಂಥದ್ದು ಹಣವನ್ನು ಅರ್ಥಾತ್. ಹಾಗಾಗಿ ಒಂದಿಷ್ಟು ಹಿಡಿತದಿಂದ ಇದ್ದರೆ ಒಳಿತು. ತುಲಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಕಂದು ಬಣ್ಣ, ಪರಿಹಾರವಾಗಿ ಶಿವಾಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯವರಿಗೆ ಆರೋಗ್ಯ ಸುಧಾರಿಸುವಂತಹ ಒಂದಿಷ್ಟು ದಿನಮಾನವಾಗಿರುತ್ತೆ. ಭೂ ಸಂಬಂಧಿತ ವ್ಯಾಜ್ಯಗಳು ಇತ್ಯರ್ಥವಾಗುವಂಥದ್ದು, ಆರ್ಥಿಕ ಪರಿಸ್ಥಿತಿ ಉತ್ತಮವಾಗುವಂಥದ್ದು, ವ್ಯಾಪಾರ ಕ್ಷೇತ್ರದಲ್ಲಿ ನೀವು ಅಳವಡಿಸಿಕೊಂಡಂತಹ ಹೊಸ ಯೋಜನೆಗಳು ಫಲಕಾರಿಯಾಗುವಂಥದ್ದು, ಉತ್ತಮ ಲಾಭವನ್ನು ಮತ್ತು ನಿಮ್ಮ ಗುರಿಯನ್ನು ಸುವರ್ಣ ಅವಕಾಶ ಮುಟ್ಟೋದಕ್ಕೆ ಅಂತಲೂ ಸಹ ಹೇಳುವಂಥದ್ದು. ಆರೋಗ್ಯದ ಕಡೆ ಕೊಂಚ ಗಮನ ಇರಲಿ. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ಹನುಮಾನ್ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ಉದ್ಯೋಗ ಅರಸುತ್ತಿರುವಂತವರಿಗೆ ಹೊಸ ಉದ್ಯೋಗ ಪ್ರಾಪ್ತಿ ಅಂತಾನೆ ಹೇಳುವಂಥದ್ದು. ನಿಮ್ಮ ಈ ದಿವಸದ ಆರಂಭ ಸಿಹಿ ಸುದ್ದಿ ಕೇಳೋದ್ರಿಂದ ಆಗಿರುತ್ತೆ. ದೇವತಾ ಕಾರ್ಯಗಳಿಗೆ ಹಣ ಖರ್ಚು ಮಾಡುವಂಥದ್ದು, ಜನಮನ್ನಣೆ ಗಳಿಸುವಂಥದ್ದು, ವ್ಯಾಪಾರ ಉದ್ಯೋಗಗಳಲ್ಲಿ ನಿಮ್ಮ ಒಂದಿಷ್ಟು ವಿಶ್ವಾಸಗಳನ್ನು ರೂಢಿಸುವಂಥದ್ದು, ಭೂ ವ್ಯವಹಾರದವರಿಗೆ ದ್ವಿಗುಣ ಲಾಭ ಅಂತಾನೆ ಹೇಳುವಂಥದ್ದು. ಧನಸ್ಸು ರಾಶಿಯವರು ವಾಹನಗಳಲ್ಲಿ ಎಚ್ಚರಿಕೆಯಿಂದ ಓಡಾಡತಕ್ಕದ್ದು, ಅವಘಡಗಳು ಸಂಭವಿಸುವ ಸಾಧ್ಯತೆಗಳಿರುತ್ತೆ, ಎಚ್ಚರಿಕೆ. ಧನಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ಮೃತ್ಯುಂಜಯ ಮಂತ್ರ ಜಪ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿಯವರಿಗೆ ಮುಖ್ಯ ಕೆಲಸಗಳಲ್ಲಿ ಒಂದಿಷ್ಟು ಗೊಂದಲಗಳು ಉಂಟಾಗುವಂಥದ್ದು, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇತರರನ್ನು ನೀವು ಅವಲಂಬಿತರಾಗುವಂಥದ್ದು, ನೀವು ಅದನ್ನು ತಪ್ಪಿಸಿಕೊಳ್ಬೇಕಾಗತ್ತೆ. ಜೊತೆಗೆ ಉತ್ತಮ ಉದ್ಯೋಗದಲ್ಲಿ ಸ್ವಲ್ಪ ಎಚ್ಚರವನ್ನು ತಪ್ಪುವಂಥದ್ದಾಗಿರುತ್ತೆ. ಸೋಂಬೇರಿತನ, ಆಲಸ್ಯ, ನಂಬಿಕೆಗಳನ್ನು ಇಟ್ಟುಕೊಂಡು ಮಾಡಬೇಕಾಗಿರುತ್ತೆ. ಇದರಿಂದ ಪೆಟ್ಟು ನಿಮಗೆ ಬೀಳುವಂಥ ದಿನಮಾನವಾಗಿರುತ್ತೆ. ಜೊತೆಗೆ ವಾಹನಗಳ ದುರಸ್ತಿಗಳು ಕೂಡ ಹೆಚ್ಚಾಗುವಂಥದ್ದು, ಅವಘಡಗಳು ಹೆಚ್ಚಾಗುವಂಥದ್ದು. ಜೊತೆಗೆ ವಾಹನ ಚಲಾವಣೆ ಎಚ್ಚರಿಕೆಯಿಂದ ಜವಾಬ್ದಾರಿಯಿಂದ ಮಾಡುವಂತೂ ಈ ದಿವಸದಲ್ಲಿ ಕಟ್ಟೆಚ್ಚರವಾಗಿರುತ್ತೆ. ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಬಿಳಿ, ಪರಿಹಾರವಾಗಿ ನಂಜುಂಡೇಶ್ವರ ಆರಾಧನೆ ಒಳಿತು. ಮುಂದಿನ ರಾಶಿ ಕುಂಭ. ಕುಂಭ ರಾಶಿಯವರಿಗೆ ದಿವಸದ ವಿಶೇಷ ದಿನ ಅಂತಾನೆ ಹೇಳುವಂಥದ್ದು. ಮಂಗಳ ಕಾರ್ಯಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂಥದ್ದಾಗಿರುತ್ತೆ. ಕೊಡುಗೆಗಳು ಯಥೇಚ್ಛವಾಗಿ ಬರುವಂಥದ್ದು, ಮಕ್ಕಳ ವಿಚಾರಗಳಲ್ಲಿ ಸಂತಸವನ್ನು ನೋಡುವಂಥದ್ದು, ತಾಯಿ ಆರೋಗ್ಯದಲ್ಲಿ ಸುಧಾರಣೆ ಕೂಡ ನೋಡುವಂಥದ್ದು, ಕುಟುಂಬ ಸದಸ್ಯರ ವಾತಾವರಣ ಕೂಡ ಸಮಾಧಾನಕರವಾಗಿರುತ್ತೆ. ಕುಂಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಕಪ್ಪು, ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕೂಡ ಆಗುವಂಥದ್ದು, ದೂರ ಪ್ರಯಾಣ ತಪ್ಪಿಸಿಕೊಳ್ಳಬೇಕಾಗುತ್ತೆ, ಇಲ್ಲ ಆರೋಗ್ಯದಲ್ಲಿ ಪೆಟ್ಟು ಬೀಳುವಂಥದ್ದಾಗಿರುತ್ತೆ. ಶುಭ ಸೂಚನೆಗಳು ಚಿನ್ನದ ವ್ಯಾಪಾರಿಗಳಿಗೆ, ಆಭರಣ ತಯಾರಿಕರಿಗೆ, ವೈದ್ಯಕೀಯ ವೃತ್ತಿ ಶಿಕ್ಷಣದವರಿಗೆ, ಇಲಾಖೆಯಲ್ಲಿ ಕೆಲಸ ಮಾಡುವಂಥವರಿಗೆ, ಜೊತೆಗೆ ಹೆಚ್ಚಿನ ಅವಕಾಶಗಳು ಲಾಭದಾಯಕವಾಗಿರುತ್ತೆ. ನೂತನ ಕೆಲಸಗಳಿಗೆ ಶುಭ ಕಾಲ ಅಂತಲೇ ಹೇಳುವಂಥದ್ದು. ಆರೋಗ್ಯದ ಕಡೆ ಗಮನ ಬೇಕಾಗುತ್ತೆ. ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಕೇಸರಿ, ಪರಿಹಾರವಾಗಿ ಶ್ರೀಕೃಷ್ಣನ ಆರಾಧನೆ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.